ಹಲೋ ಗೆಳೆಯರೇ, ಬೆಂಗಳೂರಿನಲ್ಲಿ ನಡೆದ ಸಿಎಂಎಸ್ ವ್ಯಾನ್ ದರೋಡೆಗೆ ಸಂಬಂಧಿಸಿದಂತೆ ಹೊಸ ಮಾಹಿತಿ ಹೊರಬಂದಿದೆ. ವರದಿ ನೋಡುವ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಈಗ ವರದಿ ನೋಡೋಣ. ಮಂಗಳವಾರ ನಡೆದ ಸಿಎಂಎಸ್ ಕಂಪನಿಯ ಎಟಿಎಂಗೆ ಹಣ ವರ್ಗಾವಣೆ ಮಾಡುವ ವ್ಯಾನ್ ಅನ್ನು ದರೋಡೆ ಮಾಡಿ ವಾಹನದಲ್ಲಿ ಇದ್ದ 7.11 ಕೋಟಿ ರೂಗಳನ್ನು ಎತ್ತಿಕೊಂಡು ಸಿನಿಮೀಯ ರೀತಿಯಲ್ಲಿ ಪರಾರಿಯಾಗಿದ್ದರು. ಆದರೆ ಈಗ ಮಹತ್ವದ ಬೆಳವಣಿಗೆಯಾಗಿದೆ. ಹೌದು ಸ್ನೇಹಿತರೆ, ಮಂಗಳವಾರ ಸುಮಾರು ಮಧ್ಯಾಹ್ನ 12:48 ಅಶೋಕ ಪಿಲ್ಲರ್ ಜಯನಗರ ಡೈರಿ ವೃತ್ತದ ಬಳಿ ಆರ್ಬಿಐ ಅಧಿಕಾರಿಗಳಂತೆ ನಟನೆ ಮಾಡಿದ ದರೋಡೆಕೋರರು ಸಿಎಂಎಸ್ ವ್ಯಾನ್ ಅನ್ನು ತಡೆದು ಅಲ್ಲಿರುವ ಸಿಬ್ಬಂದಿಗೆ ಬಂದೂಕು ಅನ್ನು ತೋರಿಸಿ ಹಣ ತುಂಬಿದ ಬಾಕ್ಸ್ಗಳನ್ನು ಹೊತ್ತು ವಾಹನವನ್ನು ಅಲ್ಲಿಯೇ ಬಿಟ್ಟು ಹೋಗಿದ್ದರು. ಈ ಪ್ರಕರಣ ಸಿದ್ದಾಪುರ ಠಾಣೆಯಲ್ಲಿ ದಾಖಲಾಗಿತ್ತು. ಈಗ ಕರ್ನಾಟಕ ಪೊಲೀಸರು ಮಹತ್ವದ ಪ್ರಗತಿ ಸಾಧಿಸಿದ್ದು, ಈ ಪ್ರಕರಣವನ್ನು ಕೇವಲ ಘಟನೆ ನಡೆದ 60 ಗಂಟೆಗಳಲ್ಲಿ 5 ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಹೆಚ್ಚಿನ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಬಂಧಿತ ಆರೋಪಿಗಳಿಂದ 5.76 ಕೋಟಿ ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ಬಂಧಿತ ಆರೋಪಿಗಳು ಒಳಗಿನವರೇ? ಈ ದರೋಡೆಗೆ ಪ್ಲೇನ್ ಮಾಡಿರುವವರು ಸಿಎಂಎಸ್ ಕಂಪನಿಯ ಮಾಜಿ ಉದ್ಯೋಗಿಯಾದ ಕ್ಸೇವಿಯರ್, ಪೊಲೀಸ್ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಮತ್ತು ನವೀನ್, ನೆಲ್ಸನ್, ರವಿ ಎಂಬ 5 ಆರೋಪಿಗಳನ್ನು ಸೆರೆ ಹಿಡಿಯಲಾಗಿದೆ. ಇನ್ನೂ ಕೂಡ ಕಳ್ಳರಿಗೆ ಕಾಕಿ ಬಲೆ ಬೀಸಿದೆ. ಹೌದು ವೀಕ್ಷಕರೇ, ಗೋವಿಂದಪುರ ಪೊಲೀಸ್ ಸ್ಟೇಷನ್ನ ಕಾನ್ಸ್ಟೇಬಲ್ ಆದ ಅಣ್ಣಪ್ಪ ನಾಯ್ಕ್ ಅವರಿಗೆ ಬೇಕಾದ ಗುಪ್ತಚರ ಮಾಹಿತಿಯನ್ನು ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಅಪರಾಧ ಸಾಬೀತುವಾದರೆ ನಮ್ಮ ರಾಜ್ಯದ ಕೆಲವು ಪೊಲೀಸರು ಯಾವ ಮಟ್ಟದಲ್ಲಿದ್ದಾರೆ ಅಂದ್ರೆ ನಾಚಿಕೆಯಾಗಬೇಕು ಇವರಿಗೆ. ಯಾರೋ ಒಬ್ಬರು ಮಾಡೋ ಕೆಲಸದಿಂದ ಇಡೀ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬರುತ್ತದೆ. ಇನ್ನೊಬ್ಬ ಆರೋಪಿಯಾದ ಸಿಎಂಎಸ್ನ ಮಾಜಿ ಉದ್ಯೋಗಿ ಕ್ಸೇವಿಯರ್ ಈ ದರೋಡೆಯ ಪ್ರಮುಖ ಆರೋಪಿ. ದರೋಡೆಯನ್ನು ಮಾಡಲು ಹೇಗೆ ಪ್ಲಾನ್ ಮಾಡಿದ್ದರು? ಈ ದರೋಡೆಗೆ ಪ್ಲಾನ್ ರೂಪಿಸಲು 3 ತಿಂಗಳುಗಳನ್ನು ತೆಗೆದುಕೊಂಡಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕಳ್ಳರು ಎಟಿಎಂಗೆ ಹಣ ತುಂಬುವ ವಾಹನವನ್ನು ನಿರಂತರವಾಗಿ ಗಮನಿಸುತ್ತಿದ್ದರು ಮತ್ತು ಸಿಸಿಟಿವಿ ಇಲ್ಲದ ಜಾಗಗಳನ್ನು ಗುರುತಿಸಿಕೊಂಡಿದ್ದರು ಹಾಗೂ ಬೇರೆ ಬೇರೆ ವಾಹನಗಳನ್ನು ಬಳಸುತ್ತಿದ್ದು ಅದರ ನಂಬರ್ ಪ್ಲೇಟ್ಗಳನ್ನು ನಿರಂತರವಾಗಿ ಚೇಂಜ್ ಮಾಡುತ್ತಿದ್ದರು. ಪೊಲೀಸರು ಮೊಬೈಲ್ ಟ್ರ್ಯಾಕ್ ಮಾಡುವುದನ್ನು ತಡೆಯಲು ಮೊಬೈಲ್ ಫೋನ್ ತಪ್ಪಿಸುತ್ತಿದ್ದರು ಹಾಗೂ ಪೊಲೀಸರನ್ನು ದಾರಿ ತಪ್ಪಿಸಲು ಬೇರೆ ಬೇರೆ ಭಾಷೆಯಲ್ಲಿ ಮಾತನಾಡುತ್ತಿದ್ದರು. ಲಾಜಿಸ್ಟಿಕ್ ಹ್ಯಾಂಡ್ಲರ್ಗಳು, ಹಣ ಸಾಗಾಣಿಕೆದಾರರು ಮತ್ತು ಸ್ಪಾಟರ್ಗಳು ಸೇರಿ 6ರಿಂದ 8 ವ್ಯಕ್ತಿಗಳು ಈ ದರೋಡೆಯಲ್ಲಿ ಭಾಗವಾಗಿದ್ದರು ಎಂದು ಅಧಿಕಾರಿಗಳು ಶಂಕಿಸಿದ್ದಾರೆ. ಆದರೆ ದುರ್ದೈವವೆಂದರೆ ಎಲ್ಲ ಆರೋಪಿಗಳು ಬೆಂಗಳೂರಿನವರೇ. ಪ್ರತಿಯೊಬ್ಬ ಆರೋಪಿಯ ಪಾತ್ರಗಳ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಇದು ಗಂಭೀರ ಪ್ರಕರಣವಾಗಿದೆ. ಇದು ಮತ್ತೆ ನಡೆಯದಂತೆ ನೋಡಿಕೊಳ್ಳಲು ಸಿಎಂಎಸ್ನ ಮುಖ್ಯಸ್ಥರೊಂದಿಗೆ ಚರ್ಚಿಸಿದ್ದೇವೆ. ನಾವು ಕೇವಲ ಟ್ರಂಕ್ಗಳಲ್ಲಿದ್ದ ಹಣ ಸಂಗ್ರಹಿಸಿರುವುದನ್ನು ಮಾತ್ರ ವಶಪಡಿಸಿಕೊಂಡಿದ್ದೇವೆ. ಸಿಎಂಎಸ್ ಹಳೆಯ ಉದ್ಯೋಗಿ ಕ್ಸೇಯರ್ 1 ವರ್ಷದ ಹಿಂದೆ ಕೆಲಸ ಬಿಟ್ಟಿದ್ದು, ಆದರೆ ಕಂಪನಿ ಕೆಲಸಗಾರರೊಂದಿಗೆ ಸಂಪರ್ಕದಲ್ಲಿದ್ದನು. ಬಂಧಿತವಾಗಿರುವ ಎಲ್ಲರೂ ಈ ಅಪರಾಧಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದರು. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ಗೋವಾದಲ್ಲಿ 30ಕ್ಕೂ ಹೆಚ್ಚು ಜನರನ್ನು ವಿಚಾರಣೆ ನಡೆಸಲಾಯಿತು. 24 ಗಂಟೆಯಲ್ಲಿ ಮೊದಲ ಹಂತದ ಸುಳಿವು ಸಿಕ್ಕಿ ವಾಹನಗಳ ಬಗ್ಗೆ ಪತ್ತೆ ಹಚ್ಚಲು ಸಹಾಯವಾಯಿತು. ಸಿಎಂಎಸ್ ವಾಹನವು ಕೂಡ ಆರ್ಬಿಐ ಸೆಕ್ಯುರಿಟಿ ರೂಲ್ಸ್ ಉಲ್ಲಂಘನೆ ಮಾಡಿತ್ತು. ದರೋಡೆಗೆ ಬಳಸಲಾದ ಒಂದು ವಾಹನವನ್ನು ವಶಪಡಿಸಿಕೊಳ್ಳಲಾಗಿದೆ. ಹಾಗೂ ಪ್ರಕರಣವನ್ನು ಭೇದಿಸಿದ ಬೆಂಗಳೂರು ಪೊಲೀಸ್ ತಂಡಕ್ಕೆ 5 ಲಕ್ಷ ಬಹುಮಾನ ನೀಡಲಾಗಿದೆ ಎಂದು ಬೆಂಗಳೂರಿನ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದರು. ಏನೇ ಆಗಲಿ ಸ್ನೇಹಿತರೆ, ಈ ಪ್ರಕರಣವನ್ನು ಭೇದಿಸಿದ ಪೊಲೀಸರಿಗೆ ಶ್ಲಾಘನೀಯವನ್ನು ವ್ಯಕ್ತಪಡಿಸಬೇಕು ಹಾಗೂ ಕೂಲಂಕುಷವಾಗಿ ತನಿಖೆ ಮಾಡಿ ಉಳಿದ ಹಣವನ್ನು ಕೂಡ ಪತ್ತೆ ಹಚ್ಚಿ ಅಪರಾಧಿಗಳಿಗೆ ಕಾನೂನು ರೀತಿಯಲ್ಲಿ ತಕ್ಕ ಶಾಸ್ತಿ ಮಾಡಬೇಕು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.
ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.